ಯೋಚನೆ ಮಾಡಿ ಈ ಸಾರಿ 10th ಹೋಗೋರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ. ವೆರಿ ಗುಡ್, ವೆರಿ ಗುಡ್. ಅಲ್ಲ ಅವ್ರಿಗೆ ಕಾಳಜಿ ಬಂದಿದೆ ಅಂತ. ವೆರಿ ಗುಡ್. ಮಕ್ಕಳೇ, ಎಲ್ಲ ಮಕ್ಕಳಿಗೂ 26-27ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಸ್ವಾಗತನ ಬಯಸ್ತಾ ಇದ್ದೀವಿ. ನಾವೆಲ್ಲರೂ ನಾನು ಮತ್ತು ನಮ್ಮ ಎಲ್ಲ ಟೀಚರ್ಸೂ ನಿಮ್ಮೆಲ್ಲರಿಗೂ ಗೊತ್ತಿದೆ ರಿಸಲ್ಟ್ ಈ ಸಾರಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು 86% ಬಂದಿದೆ ನಮ್ಮ ಸ್ಕೂಲು ರಿಸಲ್ಟು. ಆಯಿತಾ? ನೀವು ಇನ್ನಷ್ಟು ಪ್ರಯತ್ನ ಪಟ್ಟರೆ ಈ ವರ್ಷ ನೀವೆಲ್ಲ ಪ್ರಾರಂಭದಿಂದಾನೇ ಟೀಚರ್ಸ್ ಕೊಟ್ಟಿರೋ ಅಂಥ ಎಲ್ಲ ಹೋಮ್ವರ್ಕು, ನೋಟ್ಸು ಮತ್ತು ಟೆಸ್ಟು ಏನು ಕೊಡ್ತಾರೋ ಅದೆಲ್ಲ ರೆಗ್ಯುಲರ್ ಆಗಿ ನೀವು ಮಾಡ್ಕೊಂಡು ಬಂತು ಅಂದರೆ ಈ ಒಂದು ನೆಕ್ಸ್ಟ್ ಇಯರ್ ನಾವು 100% ರಿಸಲ್ಟ್ನ ತಗೋಬೋದು ಅಂತೇಳಿ ನನ್ನೊಂದು ನಂಬಿಕೆ. ತಗೋಬೋದಲ್ಲ? ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಮುಖ್ಯವಾಗಿ ರೆಗ್ಯುಲರ್ ಆಗಿ ಆಬ್ಸೆಂಟ್ ಆಗದೆ ಸ್ಕೂಲ್ಗೆ ಬರಬೇಕು. ಯಾರು ಆಬ್ಸೆಂಟ್ ಆದ್ರೂ ಅವ್ರನ್ನ ಪುಷಪ್ ಮಾಡಿ ಕರ್ಕೊಂಬರೋ ಅಂಥ ಕೆಲಸ ನಿಮ್ಮದು. ಆಯಿತಾ? ಇವತ್ತೊಬ್ಬರು ಇದು ಅಬ್ಸೆಂಟ್ ಆದರೂ ನೆಕ್ಸ್ಟು ನಾಳೆ ದಿವಸ ನಾನು ಅಬ್ಸೆಂಟ್ ಆಗೋಣ, ಏನು ಒಂದು ದಿವಸ ಅಲ್ವಾ ಅಂಥೇಳಿ ನೀವೇನಾದರೂ ಅಸಡ್ಡೆ ಮಾಡಿದ್ರೆ ಅದು ನಿಮಗೆ ಲಾಸ್ ಆಗುತ್ತೆ. ಗೊತ್ತಾಯ್ತಾ? ಒಂದು ದಿವಸ ಪಾಠ ಮಿಸ್ ಆಯಿತು ಅಂತಂದರೆ ಮತ್ತೆ ಅದನ್ನು ನೀವೆಲ್ಲನೂ ಸರಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹೌದಲ್ಲ? ಅದಕ್ಕೇನೆ ಫಸ್ಟ್ ಏನು ಬರಬೇಕು ನಿಮ್ಮಲ್ಲಿ ಅಂತಂದರೆ ರೆಗ್ಯುಲರ್ ಆಗಿ ಆಬ್ಸೆಂಟ್ ಆದರೆ ಸ್ಕೂಲಿಗೆ ಬರಬೇಕು. ಆಮೇಲೆ ಸ್ಕೂಲಿಗೆ ಬಂದ್ರೂ ಸಹ ಈ ಸುಮ್ಮನೆ ಗಲಾಟೆ ಮಾಡ್ಕೊಂಡಿರೋ ಅಂಥದ್ದು, ಕಿರ್ಚಾಡೋ ಅಂಥದ್ದು ಇಂಥವೆಲ್ಲನೂ ಬಿಟ್ಟುಬಿಡಬೇಕು. ಅಕಸ್ಮಾತ್ ಒಂದು ಪೀರಿಯಡ್ ಮುಗಿದು ಇನ್ನೊಂದು ಪೀರಿಯಡ್ಗೆ ಟೀಚರ್ ಬರೋ ಅಷ್ಟೊತ್ತಿಗೆ ಒಂದು 5 ನಿಮಿಷ 10 ನಿಮಿಷ ಅವ್ರು ಬೇರೆ ಕ್ಲಾಸಲ್ಲಿ ಇರ್ತಾರೆ, ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಆಯಿತಾ? ಅಷ್ಟೊತ್ತಿಗೆ ನೀವು ಎಲ್ಲನೂ ಕಿಷ್ಕಿಂದೆ ಮಾಡಬಾರ್ದು. ಗೊತ್ತಾಯ್ತಲ್ಲ? ಏನು ಕೊಟ್ಟಿರೋ ಕ್ಲಾಸಲ್ಲಿ ಟೀಚರ್ ಬರಲಿ, ಬರದೇ ಹೋಗಲಿ, ಇರಲಿ ಇಲ್ಲದೆ ಹೋಗಲಿ, ಶಿಸ್ತಾಗಿ ನೀವು ನಿಮ್ಗೇನು ವರ್ಕ್ ಕೊಟ್ಟಿರ್ತಾರೋ ಅದನ್ನು ಮಾಡ್ತಾ ಇರಬೇಕು. ಗಲಾಟೆ ಅನ್ನೋದು ಇರಬಾರ್ದು. ಜೊತೆಗೆ ಇನ್ನೊಂದೇನೆಂದರೆ ಪದೇ ಪದೇ ಮಧ್ಯದಲ್ಲಿ ಬರ್ತಾ ಇರ್ತೀವಿ ನೀರು ಕುಡಿಯೋದಕ್ಕೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ, ಅಂಥವೆಲ್ಲನೂ ಈ ಸಾರಿ ಬೇಡ. ಆಯಿತಾ? ಅದಕ್ಕೆ ಅಂತೇಳಿ ಒಂದು 10 ನಿಮಿಷ ಅಥವಾ 15 ನಿಮಿಷ ನಿಮಗೆ ಬ್ರೇಕ್ ಕೊಡ್ತೀವಿ. ಆ ಟೈಮಲ್ಲಿ ನೀವೆಲ್ಲ ಮುಗಿಸ್ಕೊಂಡು ಬಂದು ಒಳಗೆ ಕೂತ್ಕೊಂಡ್ರೆ ಮತ್ತೆ ನೀವು ಸ್ಕೂಲ್ ಬಿಡೋವರೆಗೂ ಹೊರಗೆ ಹೋಗೋಂಗಿಲ್ಲ. ಆಗ್ಬೋದಾ? ಆಮೇಲೆ ನಾವು ನಮ್ಮ ಟೀಚರ್ಸ್ ಎಲ್ಲನೂ ಡಿಸ್ಕಸ್ ಮಾಡಿ ಸ್ಪೆಷಲ್ ಕ್ಲಾಸು ಪ್ರಾರಂಭದಿಂದನೇ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀವಿ. ಆ ಟೈಮ್ ಟೇಬಲ್ಲು ಸಹ ನಿಮಗೆ ಕೊಡ್ತೀವಿ. ಆಯಿತಾ? ಚೆನ್ನಾಗಿ ಓದಿ. ಈ ಥರ ಅಲ್ಲಿ ಬರೀ 6 ಜನ ಇದೆ. ನೆಕ್ಸ್ಟ್ ಇಯರು ಅಷ್ಟು ಜನದ ಫೋಟೋ ಹಾಕೋ ಥರ ನೀವು ನಮಗೆ ರಿಸಲ್ಟನ್ನು ತಂದು ಕೊಡ್ತೀರಿ ಅಂತೇಳಿ ಆಶಿಸ್ತಾ ಈ ಒಂದು ಶೈಕ್ಷಣಿಕ ವರ್ಷ ನಮಗೆ, ನಮ್ಮ ಟೀಚರ್ಸ್ಗೆ, ನಿಮಗೆ ಎಲ್ರಿಗೂ ಸಹ ಒಳ್ಳೆಯದಾಗಲಿ. ದೇವರೆಲ್ಲರಿಗೂ ಒಳ್ಳೆ ಶಕ್ತಿ, ಆರೋಗ್ಯ ಕೊಟ್ಟು ಪಾಠ ಮಾಡೋದಾಗಲಿ, ಒಳ್ಳೆ ರಿಸಲ್ಟ್ ತರೋಣ ಅಂತೇಳಿ ಹೇಳ್ತಾ ಎಲ್ರಿಗೂ ಈ ವರ್ಷಕ್ಕೆ ಸ್ವಾಗತ ಬಯಸ್ತಾ ಇದ್ದೀನಿ. ಆಗ್ಬೋದಲ್ಲಪ್ಪ? ಓದ್ತಿರಲ್ಲ? ಅಬ್ಸೆಂಟ್ ಆಗೋದಿಲ್ಲಲ್ಲ? ಓಕೆ. ಕೊಡಿ ಕೊಡಿ ವಾಣಿ ಮೇಡಮ್, ಕೊಡಿ ಒಬ್ಬೊಬ್ರಿಗೆ ಕೊಡಿ. ತಗೊಂಡು ನಡೀರ, ತಗೊಂಡು ನಡೀರ, ಕೊಡಿ. ಹಿಂಗೆ ಏನು ಆಲ್ ದ ಬೆಸ್ಟ್ ಎಲ್ರಿಗೂ. ನಿತೇಶ್ ಸ್ಕೂಲಿಗೆ ರೆಗ್ಯುಲರ್ ಆಗಿ ಬರ್ಬೇಕಪ್ಪ. ತುಂಬ ಇರ್ರೆಗ್ಯುಲರ್ ನೀನು. ಗೌತಮ್ ನೀನು ಅಷ್ಟೇನಪ್ಪ, ಸ್ವಲ್ಪ ಗಲಾಟೆ ಕಡಿಮೆ ಮಾಡಿ ರೆಗ್ಯುಲರ್ ಆಗಿ ಬರಬೇಕು. ರಜಾ ಮಧುಕರ್ ನೀನೇನಾಗಿದೆಯಾ ಅಂತ ನನಗೆ ಗೊತ್ತಿಲ್ಲ. ಏನಪ್ಪ ನೀನೇನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಪಾಸ್ ಆಗಿದ್ದೀನಿ 9th. ರಿಸಲ್ಟ್ ಬಂದಿಲ್ಲ. ಎಲ್ಲ ಸಬ್ಜೆಕ್ಟ್ಗೆ ಎಕ್ಸಾಮ್ ಬಂದಿದೆಯಾ? ಹಾಂ, ಇನ್ನು ಹೆಂಗೆ ಪಾಸ್ ಆಗ್ತೀಯ?
ಅಬ್ಸೆಂಟ್ ಆಗ್ಬಾರ್ದು ಅಷ್ಟೇಪ್ಪ ನೀವು, ಆಯ್ತಾ? ಕಿವಿಕೆ ಬನ್ನಿ ಕಿವಿಕೆ. ಸರ್, ನನಗೊಬ್ರಿಗೆ ಕೊಡ್ರಪ್ಪ, ಒಂದು ಒಂದು ಕೊಡಿ ಸರ್. ಹಾಂ, ಆಲ್ ದ ಬೆಸ್ಟ್ ಕಣ. ರೆಗ್ಯುಲರ್ ಆಗಿ ಬರೋ ಸ್ಕೂಲ್ ಅಡ್ಮಿಷನ್ ಈ ಸಾರಿ ಬರಬೇಕು. ಅವನು ಏಕಾಗಿ ಬಂದು ಆಟೋಮೆಟಿಕ್ ಆಗಿ ಅವನು ಪಾಸ್ ಆಗಬೇಕು. ನೋಡಿ ಅಮ್ಮ ದುಡ್ಡು ಅಷ್ಟೇ. ಆಮೇಲೆ ಆಟೋಮೆಟಿಕ್ ಆಗಿ ಅವನು 9th ಪ್ರಮೋಟ್ ಮಾಡ್ಬಿಟ್ಟಿದ್ದಾನೆ. 9th ಏರಿಯಲ್ಲಿ ಅವನ ಹೆಸರು ಇದೆ. ಈಗ ಬಂದು ಆವಾಗಲೇ ಕೇಳ್ಕೊಂಡು